It's not an act anymore like how it was before, which guaranteed livelihood. ಮೋದಿ ಸರ್ಕಾರ ಈ VBG ರಾಮ್ಜಿ ಬಿಲ್ ತಂದು 3 ಪ್ರಮುಖವಾದಂಥ ಸಂವಿಧಾನಿಕ ಹಕ್ಕುಗಳನ್ನು ಮೊಟಕುಗೊಳಿಸಿದ್ದಾರೆ. ಇವತ್ತು ಮೊದಲನೇದು ನಾನು ಹೇಳ್ದಂಗೆ ಜೀವನೋಪಾಯದ ಹಕ್ಕನ್ನು ಕಸ್ಕೊಂಡಿರೋದು. ಎರಡನೇದು, ನಮ್ಮ ಸಂವಿಧಾನದ ಪ್ರಕಾರ ನಮಗೆ ಪಂಚಾಯತ್ಗಳಿಗೆ ಕೆಲವು ಹಕ್ಕಿತ್ತು ವಿಕೇಂದ್ರೀಕರಣದಲ್ಲಿ, ಆ ಪಂಚಾಯತಿನ ಹಕ್ಕನ್ನು ಕೂಡ ಕಸ್ಕೊಂಡಿದ್ದಾರೆ. ಮತ್ತು ರಾಜ್ಯ ಜೊತೆ ಯಾವುದೇ ರೀತಿಯಾದಂಥ ಕನ್ಸಲ್ಟೇಷನ್ ಇರಲಾರ್ದೆ ರಾಜ್ಯದ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯನ್ನು ಹಾಕಿದ್ದಾರೆ. ಮನ್ರೇಗಾನಲ್ಲಿ ರೈಟ್ ಟು ವರ್ಕ್ ಅಂತ ಇತ್ತು. VB ಗ್ರಾಮ್ಜಿನಲ್ಲಿ ಏನಿದೆ ಅಂದರೆ ವರ್ಕ್ ಓನ್ಲಿ ಇಫ್ ಸೆಂಟರ್ ಪರ್ಮಿಟ್ಸ್, ಅಂದರೆ ನಿಮಗೆ ಕೆಲಸ ಕೇಂದ್ರ ಸರ್ಕಾರ ಕೊಟ್ಟರೆ ಮಾತ್ರ ನೀವು ಮಾಡಬಹುದು, ಇಲ್ಲದ್ರೆ ಮಾಡಲಿಕ್ಕಾಗಲ್ಲ.